ರೊಟ್ಟಿ ರಾಗಿ ಫ್ಲೋರ್ ಹಾಕ್ಕೊಂಡು ಒಂದು ಸ್ವಲ್ಪ ಈರುಳ್ಳಿ ಮತ್ತು ಕ್ಯಾರೆಟು ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ. ಮತ್ತು ನಮ್ಗೆ ಯಾವುದು ಏನಿರುತ್ತೆ ಬಾಯ್ಲ್ ಮಾಡಿದೆ ಅಲ್ಲೂ ಬಾಯ್ಲ್ ಮಾಡಿ ಹೆಚ್ಚಿಟ್ಟು ಚೆನ್ನಾಗಿ ಹೆಚ್ಚಿಬಿಟ್ಟು ಹಾಕ್ಬಹುದು. ಬಟ್ ನಂಗೆ ಇಲ್ಲಿ ಹೆಚ್ಚ ಮಣೆ ಇಲ್ಲ ಅಂತ ಹೇಳ್ಬಿಟ್ಟು ನಂಗೆ ಆಗಲಿಲ್ಲ. ಸೊ ಹಾಗಾಗಿ ಇಷ್ಟನ್ನೇ ಹಾಕ್ತಾಯಿದ್ದೀನಿ. ಸೊ ನಿಮಗಿದ್ರೆ ಟೇಸ್ಟಿಗೆ ತಕ್ಕಂಗೆ ಉಪ್ಪು ಕರೆದು ಸೊ ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡ್ತೀನಿ ಅಂತ. ತಕ್ಕಂಗೆ ಹಾಕ್ಕೋಬೋದು. ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಮೆಣಸಿನ್ಕಾಯಿ ಜೊತೆಗೆ ಈ ಖಾರ ಆ್ಯಡ್ ಮಾಡ್ಕೊಬೋದು. ಬಿಕಾಸ್ ನಾನು ಸ್ವಲ್ಪ ಖಾರ ಜಾಸ್ತಿ ತಿಂತೀನಿ. ಸ್ವಲ್ಪ ಚೆನ್ನಾಗಿ ತೊಳಿಬೇಕು ಸೊಪ್ಪನ್ನ, ಬಿಕಾಸ್ ಮಳೆ ಬಂದಿರೋದ್ರಿಂದ ಹೊಲಸೆಲ್ಲ ಇರುತ್ತೆ. ಸೊ ಅದನ್ನು ಕೊತ್ತಂಬರಿನ ಹಾಕ್ತಾ ಇದ್ದೀನಿ. ನಿಮ್ಮ ಟೇಸ್ಟಿಂಗ್ ತಕ್ಕಂಗೂ ಹಾಕೋಬೋದು, ಇಲ್ಲಾಂದರೆ ಯಾವುದಾದ್ರೂ ನುಗ್ಗೆ ಸೊಪ್ಪು ಹಾಕೋಬೋದು, ಸಬ್ಬಸಿಗೆ ಸೊಪ್ಪು ಹಾಕೋಬೋದು, ಯಾವುದು ಮೆಂತ್ಯ ಸೊಪ್ಪು ಆದರೂ ಹಾಕೋಬೋದು. ಬಟ್ ನನಗೇನೋ ಇದು ಇತ್ತಲ್ವ, ಸೊ ಹಾಗಾಗಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ನೋಡ್ಕೊಂಡು ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ತೋರಿಸ್ತೀನಿ ಇವಾಗ. ನೀರು ನೋಡ್ಕೊಂಡ್ಬಿಟ್ಟು ಕಲಿಸ್ಕೊಂಡು ನನಗೆ ಜಾಸ್ತಿ ನೀರೇನೋ ಬೇಕಾಗಿಲ್ಲ. ಸೊ ಎಷ್ಟು ಬೇಕಷ್ಟೇ ಚೆನ್ನಾಗಿ ಕಲಿಸ್ಕೊಳ್ಳಿ. ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ತಟ್ಟಬೇಕು. ಸ್ವಲ್ಪ ತುಪ್ಪ ಹಾಕೊತಾರೆ, ಎಣ್ಣೆ ಹಾಕ್ಕೊತಾರೆ. ಸೊ ನಾನು ಇದರಲ್ಲಿ ಇಲ್ಲ ಅಂದರೆ ಇವರ ವಿಷ್. ಟೇಸ್ಟಿಗೆ ಹಾಕೊಂಡ್ರೆ ಹಾಕೋಬೋದು, ಇಲ್ಲಾಂದರೆ ಆಪ್ಷನ್. ನಾವು ಉಪ್ಪು ಹುಳಿ ಖಾರ ಸ್ವಲ್ಪ ಜಾಸ್ತಿ ತಿಂತೀನಿ, ಬಿಕಾಸ್ ಉತ್ತರ ಕರ್ನಾಟಕ ಇರೋದ್ರಿಂದ. ಸೊ ಬಿಟ್ಟು ಚೆನ್ನಾಗಿ ತಟ್ಟೋದು ಇದನ್ನು. ರಾಗಿ ರೊಟ್ಟಿ. ಸೊ ನೀವು ಮಾಡ್ಕೊಂಡು ತಿನ್ಕೊಳ್ಳಿ.